ಮಾನ್ವಿ ಪಟ್ಟಣದ ಈದ್ಗಾ ಶಾದಿ ಮಹಲ್ ಸಭಾಂಗಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನಡೆದ ಸೀರತ್ ಅಭಿಯಾನ 2024 ಪ್ರವಾದಿ ಮಹಮ್ಮದ್ ಮಹಾನ್ ಚಾರಿತ್ರ್ಯವಂತ ವಿಷಯದ ಅಂಗವಾಗಿ ನಡೆದ ಸೀರತ್ ಸಮಾವೇಶ ಕಾರ್ಯಕ್ರಮವನ್ನು ಕರೇಗುಡ್ಡ ಶ್ರೀ ಮಹಾಂತೇಶ್ವರ ಮಠದ ಶ್ರೀ ಮಹಾಂತಲಿಂಗ ಮಹಾಸ್ವಾಮಿಗಳು ಉದ್ಘಾಟಿಸಿ ಮಾತನಾಡಿ, ಶಿವ ಬೇರೆಯಲ್ಲ, ಅಲ್ಲಾ ಬೇರೆಯಲ್ಲ, ನಮ್ಮ ನಡೆ ಮತ್ತು ನುಡಿ ಬೇರೆಯಾದರೂ ಕೂಡ ನಾವೆಲ್ಲರೂ ಒಂದೇ ಆಗಿದ್ದೇವೆ. ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಿಂದ ಕೂಡಿ ಬಾಳುತ್ತಿರುವುದನ್ನು ಇಂದು ನಾವು ಕಾಣಬಹುದಾಗಿದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ದೇವರ ಬಗ್ಗೆ ವಿಪರೀತವಾದ ಕಲ್ಪನೆಗಳನ್ನು ಮಾಡಿಕೊಳ್ಳದೆ ನಾವೆಲ್ಲರೂ ಒಂದೇ ಎನ್ನುವ ಏಕ ಭಾವನೆಯನ್ನು ಹೊಂದಿದಾಗ ಮಾತ್ರ ದೇಶ ಬಲಿಷ್ಠವಾಗಿರುತ್ತದೆ ಹಾಗೂ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಿರುತ್ತದೆ ಎಂದು ನಮ್ಮ ದೇಶದ ಎಲ್ಲಾ ದಾರ್ಶನಿಕರು ನಮಗೆ ಬೋಧಿಸಿ ಹೋಗಿದ್ದಾರೆ. ಅವರ ತತ್ವ ಸಂದೇಶಗಳನ್ನು ನಾವು ಅಳವಡಿಸಿಕೊಂಡು ಶಾಂತಿಯಿಂದ ಬಾಳಬೇಕೆಂದು ಕರೆ ನೀಡಿದರು. ಇದು ಒಂದು ಸೌಭಾಗ್ಯ ಜನ. ನಾವು ಬಟ್ಟೆ ಬದಲಾಗಿರ್ಬೋದು, ಭಾಷೆ ಬದಲಿ ಮಾಡಿಕೊಂಡಿರ್ಬೋದು, ನಮ್ಮಲ್ಲಿರುವಂಥ ಆ ಮನಸ್ಸಿನಲ್ಲಿ ಇರುವಂಥ ಒಬ್ಬನೇ ಪರಮಾತ್ಮ. ಆದರೆ ನಾವು ಶಿವ ಅಂತೀವಿ, ನೀವು ಅಲ್ಲ ಅಂತ ಕರಿತೀರಿ. ಆದರೆ ದೇವರು ಮಾತ್ರ ಒಬ್ಬನೇ. ನಮ್ಮ ನಡೆನುಡಿಯಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರಬಹುದು. ಅದನ್ನು ಒಂದು ಮಾಡೋದಕ್ಕೆ ನಾವೆಲ್ಲ ಪರಿಶ್ರಮ ಅದಕ್ಕೆ ಮುಂದಾಗಬೇಕು. ಇವತ್ತಿನ ದಿನ ಮಾನ್ವಿ ತಾಲೂಕಿನೊಳಗೆ ಎಂಥ ಒಂದು ಹಿಂದೂ ಮುಸ್ಲಿಂ ಅನ್ನುವಂತಕ್ಕಂಥ ಭಾವನೆ, ಒಂದೇ ಒಂದು ಭಾವೈಕ್ಯತೆ ಸಂಬಂಧವನ್ನು ನೀವೆಲ್ಲ ಎಷ್ಟು ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ, ಆತ್ಮೀಯತೆಯಿಂದ ನೀವೆಲ್ಲ ಕರೆದು ಆಹ್ವಾನಿಸಿ ಅವರಿಗೆ ಗೌರವತೆ ಕೊಡ್ತೀರಂದ್ರೆ ಇದಕ್ಕಿಂತ ಇನ್ನೇನು ಹೆಚ್ಚಿನ ವಿಷಯ ಹೇಳಬೇಕು. ಯಾಕಂದರೆ ಇದರಲ್ಲಿ ಯಾರೂ ಬೇರೆ ಇಲ್ಲ. ಸಿರಹಟ್ಟಿ ತಾಲೂಕಿನೊಳಗೆ ಒಂದು ಮಠ ಇದೆ. ಅಲ್ಲಿ ಫಕೀರೇಶ್ವರ ಮಠ ಅಂತ, ಬಹುಶಃ ಯಾರಾದರೂ ನೋಡಿರ್ಬೋದು. ಆ ಮಠದ ಸ್ವಾಮಿಗಳಿಗೆ ಮುಸ್ಲಿಂ ಪ್ರವಾದಿ ಸ್ವಾಮಿಗಳಿಗೆ ಒಂದು ಅವಿನಾಭೂತ ಸಂಬಂಧ. ಇವತ್ತಿಗೂ ಆ ವಿರಕ್ತ ಮಠದೊಳಗೆ ಏನಂತೀವಲ್ಲ, ಮಸೀದಿ ಸಹಿತವಾಗಿ ಆ ವಿರಕ್ತ ಮಠದೊಳಗೆ ಕಟ್ಟಿಸ್ಯಾರ. ಆ ಮಠಕ್ಕಾದ ಸ್ವಾಮಿಗಳ ಹೆಸರು ಏನಂದರೆ ಫಕೀರ್ ಸ್ವಾಮಿಗಳು. ಆ ವಿರಕ್ತ ಮಠದಲ್ಲಿ ಇವತ್ತಿಗೂ ಕೂಡ ಯಾರೇ ಇಲ್ಕಲ್ ಅರಬಿ ಶಿಕ್ಷಕರಾದ ಜನಾಬ್ ಲಾಲ್ ಹುಸೇನ್ ಕಂದಗಲ್ ಮಾತನಾಡಿ, ಪ್ರವಾದಿ ಮಹಮ್ಮದ್ ರವರು ಜಗತ್ತಿಗೆ ದೇವರಿಂದ ಏನನ್ನು ತಂದಿದರೋ ಅದನ್ನೇ ನಮಗೆ ನೀಡಿದ್ದಾರೆ. ಅವರು ನೀಡಿದ ಸಂದೇಶದಂತೆ ಯಾರು ನಮ್ಮನ್ನು ಸೃಷ್ಟಿಸಿದನೋ ಅವನಿಗೆ ಮಾತ್ರ ನಾವು ಸಂಪೂರ್ಣವಾಗಿ ಶರಣಾಗಬೇಕೇ ವಿನಃ ಅನ್ಯ ವಸ್ತುಗಳಿಗೆ ಅಲ್ಲ. ಪ್ರವಾದಿಗಳು ಒಳಿತಿರುವುದನ್ನೆಲ್ಲ ನಮಗೆ ನೀಡಿದ್ದಾರೆ, ಆದರೆ ನಾವುಗಳು ಆಚರಣೆಗೆ ತರಬೇಕಾಗಿದೆ. ಇಂದು ನಮಗೆ ಇಸ್ಲಾಂನ ದೇಹ, ವೃದಾಂತದ ಮೆದುಳು ಒಂದಾಗಬೇಕಾಗಿದೆ. ಜಗತ್ತಿನಲ್ಲಿ ಜಾತಿವಾದ, ಕೋಮುವಾದ ಹೆಚ್ಚುತ್ತಿರುವ ಇಂತಹ ಸಮಯದಲ್ಲಿ ನೈತಿಕತೆ ಕಳೆಗುಂದಿದೆ. ಆದ್ದರಿಂದ ಪ್ರತಿಯೊಬ್ಬರಲ್ಲಿ ಸಂಸ್ಕಾರವನ್ನು ಬೆಳೆಸುವುದಕ್ಕಾಗಿ ಎಲ್ಲರನ್ನು ಪ್ರೀತಿಸುವ ವೈಶಲ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಇಂತಹ ಸೀರತ್ ಅಭಿಯಾನಗಳು ಸಹಾಯಕವಾಗುತ್ತವೆ ಎಂದು ತಿಳಿಸಿದರು. भाई और बहनों, अभी आपने इस कार्यक्रम की महत्वता को लेकर कन्नड़ ज़बान में बातें सुनी। जमात इस्लामी हिंद इस समय पर एक ऐसे परिस्थिति में एक अभियान को छेड़ा है जबकि समाज में, सोसाइटी में चरित्र का, नैतिकता का पामाल हो रहा है। एक ऐसे समय में जहाँ इस मंच पर विभिन्न धार्मिक
के मानने वाले विभिन्न आचार विचार के लोग इस कार्यक्रम में मौजूद हैं। एक ऐसे समय में जबकि हमारा ये मुल्क, हमारा देश, हमारा ये राज्य किस ओर बढ़ रहा है, इस परिस्थिति से हम सब अच्छी तरह परिचित हैं, जानते हैं। इस मौके पर हमारा ये मुल्क जो कि अनेकता में एकता की बात करता है, हमारा ये देश जिसमें विभिन्न धर्म को मानने वाले, ईश्वर और खुदा में विश्वास रखने वाले पाए जाते हैं। सिर्फ विश्वास ही नहीं, अपने अपने धर्म का पालन भी करते हैं। ಕಾರ್ಯಕ್ರಮದಲ್ಲಿ ಶಂಕರಯ್ಯ ಸ್ವಾಮಿ ಸುವರ್ಣಗಿರಿ ಮಠ, ಸೇಂಟ್ ಮೇರಿ ಚರ್ಚ್ನ ಫಾದರ್ ಸುರೇಶ್ ವಿನ್ಸೆಂಟ್, ಮೌಲಾನಾ ಮಫ್ತಿ ಹಸನ್ ಜಿಶನ್ ಖಾದ್ರಿ, ಜಮಾತೆ ಇಸ್ಲಾಮಿ ಹಿಂದ್ ರಾಯಚೂರು ವಲಯ ಸಂಚಾಲಕರಾದ ಮೌಲಾನಾ ಅನ್ವರ್ ಪಾಷಾ ಉಮ್ರೇಶಿ, ಶೇಖ್ ಫರೀದ್ ಉಮ್ರಿ, ಲಾಲ್ ಸಿಂಗ್ ಸಬ್, ಸೈಯದ್ ಅಕ್ಬರ್ ಸಬ್, ಜಮಾತೆ ಇಸ್ಲಾಮಿ ಹಿಂದ್ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಸಬ್, ಸಂಚಾಲಕರಾದ ಉಮರ್ ಫಾರೂಕ್ ದೇವರಮನಿ ಸೇರಿದಂತೆ ಇನ್ನಿತರರು ಇದ್ದರು.